ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಅಣ್ಣಾರಾವ್ ಪಟ್ಟೇದಾರ್ ಅಂತ ಹೇಳಿ. ಹಾಂ, ನಮ್ಮದು ಒಂದು 3 ಎಕರೆ ಜಮೀನು ಇದೆ ಸರ್. ಯಾವ ಊರು ಸರ್ ಇದು? ಹಸರಗುಂಡಿಗೆ ಅಂತ ಹೇಳಿ, ಬಿಜಾಪುರ ತಾಲೂಕು ರೀ. ಹಾಂ, ನಮ್ಮ ತಾಯಿಯವ್ರ ಹೆಸರಲ್ಲಿ ಒಂದು 3 ಎಕರೆ ಜಮೀನು ಇದೆ ಸರ್. ಯಾರ ಹೆಸರಲ್ಲೈತೆ? ಪಾರ್ವತಿ ಪಟ್ಟೇದಾರ್ ಅಂತ ಹೇಳಿ. ನಾವು ಪ್ರತಿ ವರ್ಷ ಉಳ್ಳಾಗಡ್ಡಿಯನ್ನು ಬೆಳಿತೀವಿ ಸರ್ ನಾವು. ಅಲ್ಲಿ 1 ಎಕರೆಗೆ ಏನಿಲ್ಲ 12 ರಿಂದ 13 ಟನ್ ಇಳುವರಿಯನ್ನು ತೆಗಿತಿದ್ದೀವಿ ರೀ. ಹೌದು. ತೆಗೆದು ರೇಟ್ ಇಲ್ಲ ಅಂತಂದ್ರೆ ಅದು ಏನು ಬಂದು ಅವಾಗ ಏನು ಮಾಡ್ತಿದ್ವಿ, ರೇಟ್ ಇಲ್ಲ ಅಂತಂದ್ರೆ ತೊಗರಿ ಕಟ್ಟಿಗೆ ಅದು ಹಾಕಿ ಹಳೆ ಪದ್ಧತಿಯಲ್ಲಿ ಸಂಗ್ರಹಣೆ ಮಾಡ್ತಿದ್ವಿ. ಹೌದು. ಮಾಡಿದಾಗ ಅದು ಎಷ್ಟೋ ಕೊಳತು ಹೋಗ್ತಿತ್ತು ಸರ್. ಬೆಳೆದಂಥ ಬೆಳೆ ಪೂರಾ 60% ವೇಸ್ಟ್ ಆಗ್ತಿತ್ತು ರೀ. ಹೌದು. ಇದ್ದಾಗಿದ್ರೆ ನಮ್ಮ ಊರಿಗೆ ಶಿವು ಬೆಳಗುಂಡ್ರ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ತೋಟಗಾರಿಕಾ ಇಲಾಖೆ ಭೇಟಿ ಆದ್ವಿ ಸರ್. ಆಗನ್ನ ಸರ್ ನಮ್ಮ ಸಹಾಯಕ ನಿರ್ದೇಶಕ ಸರ್ ಅವರು ಹೇಳಿದ್ರಿ, ನಿಮ್ಮ ಉಳ್ಳಾಗಡ್ಡಿ ಈರುಳ್ಳಿ ಶೇಖರಣೆ ಘಟಕದ ಬಗ್ಗೆ ತಾವು ಮಾಹಿತಿಯನ್ನ ಪಡ್ಕೊಂಡ್ರಿ ಮಾಡ್ರಿ ಅಂತ ಹೇಳಿಕೆ ನಾವು ಮಾಹಿತಿಯನ್ನು ಕೊಟ್ಟರು ಸರ್. ಇದ್ರ ಮೇಲೆ ನಾವು ಉಳ್ಳಾಗಡ್ಡಿ ಶೇಖರಣೆ ಘಟಕನ ಮಾಡ್ಕೊಂಡಿದ್ದೀವಿ ಸರ್. ಈ ಉಳ್ಳಾಗಡ್ಡಿ ಘಟಕದ ಉದ್ದ ಅಗಲ ಎಷ್ಟಿದೆ? ಅಗಲಿಗೆ 5 ಫೀಟ್ ಇದೆ ಸರ್. ಊಚಿಗೆ 75 ಫೀಟ್ ಇದೆ. 75 ಫೀಟ್. ಕೆಳಗಡೆ ಏನು ಹಾಕಿದ್ರಿ? ಅದು ಕಟ್ಟಿಗೆ ಪಳಿ ಹಾಕಿದ್ರಿ? ಅದು ಕಟ್ಟಿಗೆಯಿಂದ ಫಳಿ ಹಾಕಿದ್ದೀವಿ ಸರ್. 1 ಫೀಟಿಂದ ಫಳಿ ಹಾಕೊಂಡಿದ್ದೀವಿ ರೀ. ಅದ್ರಲಿಂತ ಇದ್ರೆ ಅದು ಕೆಳಗೆ ಗಾಳಿ ಆಡೋಕೆ ಅವಕಾಶ ಸಿಕ್ಕಂಗೆ ಸರ್. ಆಯ್ತು. ಯಾವ ಥರ ಅನುಕೂಲ ಆಗ್ತದೆ ಇದು ಉಳ್ಳಾಗಡ್ಡಿ ಶೇಖರಣೆ ಸಲುವಾಗಿ? ಯಾವ ಥರ ಹೆಲ್ಪ್ ಮಾಡ್ತದೆ ಸರ್? ತುಂಬ ರೈತರಿಗಂತೂ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಈ ಜಾಲಿ ಹಾಕೊಂಡಿರೋದ್ರಿಂದ ನಿಮಗೆ ಈಗ ಗಾಳಿ ಬಿಸಿಲು ಚೆನ್ನಾಗಿ ಆಡೋದ್ರಿಂದ ಗಡ್ಡೆ ಕೊಳೆ ಪ್ರಮಾಣ ಕಡಿಮೆ ಆಗಿರುತ್ತೆ ಸರ್. ಇದು ಹಿಂಗೆ ಮಾಡ್ಕೊಂಡಿರೋದ್ರಿಂದ ನಾವು ಬೆಳೆದಾಗಂತ ಬೆಳೆ ಸ್ಟಾಕ್ ಮಾಡ್ಕೊಂಡೇವು ಅಂತಂದ್ರೆ ನಾವು ಯಾವಾಗ ರೇಟ್ ಇರ್ತದಲ್ಲ ಅವಾಗ ನಾವು ಮಾರಾಟಕ್ಕೆ ಹೋಗ್ಬೋದು ಸರ್. ಹೌದು. ಹಿಂಗಿರೋದ್ರಿಂದ ಇದರಿಂದ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ಈಗ ಇದಕ್ಕೆ ಒಟ್ಟು ತಗಲಿದ ವೆಚ್ಚ ಎಷ್ಟು ಇದಕ್ಕೆ? ಸರ್ ಸುಮಾರು ಒಂದು 2 ಲಕ್ಷ ತನ ವೆಚ್ಚ ಆಗ್ತದೆ ಸರ್. ಇದಕ್ಕೆ ಇಲಾಖೆ ಇಲಾಖೆಯಿಂದ ತಮಗೆ ಈಗಾಗಲೇ ಎಷ್ಟು ಸಹಾಯಧನ ಬಂದಿದೆ? ಒಂದು ನಮ್ಗೆ ಸದ್ಯಕ್ಕೆ ಇದ್ರೆ 87,500 ರೂಪಾಯಿ. ಆಯಿತು. ತಾವು ಪರಿಶಿಷ್ಟ ಫಲಾನುಭವಿ ರೈತ ಇರೋದ್ರಿಂದ ಇದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಅಂತ ಇನ್ನೂ 70,000 ಈಗ ಬರೋಂಥ ಇದರಲ್ಲಿ ಕೂಡ ಸಿಗೋಂಥ ಸಾಧ್ಯತೆ ಇದೆ ಸರ್. ನಮ್ಗೆ ಸರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ. ಇದರಿಂದಾಗಿ ರೈತರಿಗೆ ತುಂಬ ಹೆಲ್ಪ್ ಆಗ್ತದೆ ಸರ್. ಇದು ಹೆಚ್ಚಿನ ಫಲಾನುಭವಿ ರೈತರನ್ನ ಇದನ್ನು ಮಾಡ್ಕೋಬೇಕಂತ ಹೇಳಿ ಆಸೆ ಪಡ್ತೀನಿ ಸರ್. ಓಕೆ. ಆಮೇಲೆ ಒಟ್ಟು ಇದರಲ್ಲಿ ಶೇಖರಣೆ ಎಷ್ಟು ಟನ್ ನೀವು ಕೆಪಾಸಿಟಿ ಎಷ್ಟು ಮಾಡ್ತೀರಿ? 20 ರಿಂದ 24 ಟನ್ ತನ ಶೇಖರಣೆ ಮಾಡ್ಕೋಬೋದು. ಈರುಳ್ಳಿ ಶೇಖರಣೆ ಮಾಡ್ಕೋಬೋದು. ಅಂದರೆ ಎಷ್ಟು ಬ್ಯಾಗ್ ಆಗ್ತದೆ? 400-400 ಬ್ಯಾಗ್. ಮತ್ತು ಇದು ಉಳಿದಂಥ ಈರುಳ್ಳಿ ಬೆಳೆಗಾರ ರೈತರಿಗೆ ಇವೆಲ್ಲ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರಿ? ತುಂಬ ಅನುಕೂಲ ಆಗ್ತದೆ ಸರ್. ಅದರಿಂದ ಎಲ್ಲ ರೈತರನ್ನ ಇದ್ರಲ್ಲ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯನ ಪಡ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಲಾರ್ದೇ ಯಾವುದೋ ನಿರ್ದಿಷ್ಟ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ ಅಂತ ಅನ್ನೋದು ನನ್ನ ಅನಿಸಿಕೆ ಸರ್. ಧನ್ಯವಾದಗಳು. ನಮಸ್ಕಾರ.